ಸ್ವಲ್ಪ ರಶ್ ಉಂಟು, ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಶ್ರಮಗೃಹ ಉತ್ಪನ್ನಗಳು ಅಂತ ಉಂಟು. ಶ್ರಮಗೃಹ ಉತ್ಪನ್ನಗಳು ಎಲ್ಲ ಹಲಸಿದ್ದು ಐಟಮ್ಸ್. ರಶ್ ಇದೆ, ಹಾಗೆ ನಿಮಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಮುಂದೆ ಹೋಗೋ. ಮತ್ತು ಇನ್ನೊಂದು ಸ್ಟಾಲ್ ಅಭಯ್ ನ್ಯಾಚುರಲ್ ಫುಡ್ ಪ್ರೊಸೆಸಿಂಗ್ ಯೂನಿಟ್. ಮಾವಿನ ಹಣ್ಣು ಸಹ ಇದೆ ಇದರಲ್ಲಿ. ಮತ್ತು ರೇರ್ ವೆರೈಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೈಯೆಸ್ಟ್ ಸ್ವೀಟ್ನೆಸ್ ಬರುವಂಥದ್ದು ಕಿಂಗ್ ಆಫ್ ಮ್ಯಾಂಗೋ ಅಂತ ಕರೀತಾರೆ. ಇದು ಕಾಶಿ ಲಂಗಡ ಅಂತ ತರಿಸಿರುವಂಥದ್ದು. ಇದು ಮ್ಯಾಂಗೋ ಕಾಶಿ ಲಂಗಡ ಅಂತ ಎರಡನೇದು ತರಿಸಿರುವಂಥ ಮ್ಯಾಂಗೋ. ಇದು ಕೇಸರ್ ಮ್ಯಾಂಗೋ, ಅದು ಮಲ್ಗೋವಾ, ಮತ್ತು ನಾಟಿ ರಸ್ಪುರಿ ಮ್ಯಾಂಗೋ. ಸೊ ಎಲ್ಲ ಇದೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತು ಮುಂದೆ ಮತ್ತು ಶ್ರೀ ಗುರುದೇವ ಅರೋಮಾ ಇಂಡಸ್ಟ್ರೀಸ್ ಅಂತ ಇದೆ ಒಂದು ಶಾಪ್ ನೋಡಿ. ಅಗರಬತ್ತಿ ಬೇರೆ ಬೇರೆ ಇದೆ ಸರ್. ಎಂತ ಸರ್ ಇದು ಗುರುದೇವ್ ಅರೋಮಾ ಇಂಡಸ್ಟ್ರೀಸ್ ಅಂತ ಬೇರೆ ಬೇರೆ ಪರಿಮಳ, ಸುಮಾರು 15 ಪರಿಮಳ ಇದೆ. ನ್ಯಾಚುರಲ್ ಅಗರಬತ್ತಿ, ಗೋಮಯದಿಂದ ಮಾಡಿರೋಂತಹ ಅಗರಬತ್ತಿಗಳು ಮತ್ತು ದರ್ಬೆಯಿಂದ ಮಾಡಿದಂಥ ಅಗರಬತ್ತಿ. ನ್ಯಾಚುರಲ್ ಅಗರಬತ್ತಿ ಇರೋದ್ರಿಂದ ಎಲ್ಲ ವೆರೈಟಿ ಇದೆ. 15 ವೆರೈಟಿ ಇರೋದ್ರಿಂದ ಇದರಲ್ಲಿ ಯಾವುದೂ ಅಲರ್ಜೆಟಿಕ್ ಇಲ್ಲ, ಕೆಮಿಕಲ್ ಫ್ರೀ ಇದೆ. ಆಮೇಲೆ 1 ಗಂಟೆ ಉರಿತದೆ, 5 ಗಂಟೆ ಪರಿಮಳ ಉಂಟು. ಇದು ಗುರುದೇವ್ ಅರೋಮಾ ಇಂಡಸ್ಟ್ರೀಸು. ಬೇರೆ ಧೂಪ ಇದೆ, ಸಾಂಬ್ರಾಣಿ ಪೌಡ್ರ್ ಇದೆ, ಆಮೇಲೆ ಧೂಪದ ಕೋನ್ ಇದೆ, ಧೂಪದ ಸಗಣಿ ಗೋಮಯ ಧೂಪದ ಕಪ್ಪಿದೆ. ಸುದ್ದಿ ಚಾನಲ್ ಅಲ್ಲ ಒಂದು ನಿಮಿಷ. ಅಗರಬತ್ತಿದು ತೋರಿಸಿ. ಮತ್ತು ನೆಕ್ಸ್ಟ್ ಸಖಿ ಸಂಭ್ರಮ ಅಂತ ಇದೆ. ಮಹಿಳೆಯರ ಕೈಮಗ್ಗ ಕಾಟನ್ ಸೀರೆಗಳು, ಖಾದಿ ಇತರ ಉಡುಪುಗಳು. ಓಕೆ, ಮುಂದೆ ಹೋಗ್ತಾನೆ. ತುಂಬ ಸ್ಟಾಲ್ ಇದೆ ಹಾಗೆ ತೋರಿಸ್. ಮತ್ತು ವಿಜಯ್ ಸೋಲಾರ್ದು ಇದೆ. ಮತ್ತು ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಅವರದ್ದು ಐಟಮ್ಸ್ ಎಲ್ಲ ಪ್ರಾಡಕ್ಟ್ಸ್ ಇದೆ. ಮತ್ತು ಮಿನ್ ಶಕ್ತಿ ಅಂತ ಇದೆ ಒಂದು ಸ್ಟಾಲ್. ಎಂತ ಅದು ಬರಬೇಕು, ತೊಂದರೆ ಇಲ್ಲ. ಮಿನ್ ಶಕ್ತಿ ಅಂತ ಇದೆ. ಮತ್ತು ಹಲಸಿನ ಹಣ್ಣು ಇಲ್ಲಿ ಎಲ್ಲ ಸೇಲ್ ಆಗ್ತಾ ಉಂಟು ನೋಡಿ. ಇಲ್ಲಿ ಕೃಷಿ 140 ತರಹದ ತರಕಾರಿ ಬೀಜಗಳು ಒಂದು ಸ್ಟಾಲ್ ಇದೆ. ಹಾಗೆ ಕೃಷಿ 140 ತರಹದ ತರಕಾರಿ ಬೀಜಗಳು. ಓಕೆ, ಈಗ ತರಕಾರಿಯದ್ದು ಬೀಜ ಎಲ್ಲ ಇದೆ. ಮತ್ತು ಇದು ಬೇರೆ ಬೇರೆ ಹೂವಿದು ಸಹ ಬೀಜ ಇದೆ. ಮತ್ತು ಇಲ್ಲಿ ಇದು ಪುದೀನ ಅಲ್ಲ, ಸೇವಂತಿಗೆ ಗಿಡ ಉಂಟು. ಸೇವಂತಿಗೆಯದು ಗಿಡ ಉಂಟು ನೋಡಿ. ಮತ್ತು STVS ಅಂತ ಒಂದು ಟಿವಿ ಕ್ಲಿನಿಕ್ ಪುತ್ತೂರು, ಇಲ್ಲಿಯದ್ದು ನಮ್ಮ ಪುತ್ತೂರು ಊರಿದೆ ಶಾಪು. ಹಾಗೆ ಎಲಿಟ್ ಮಾತಾಡಿ. ಓನರ್ ಅವರ ಮಗ ಇದ್ದಾರೆ. ಆಫರ್ ಇದೆಯಾ ಏನಾದರೂ? 1 ವರ್ಷದ್ದು ಎಕ್ಸ್ಚೇಂಜ್ ಆಫರ್ ಉಂಟು. ಹಾಂ, ಓಕೆ, ಮುಂದೆ ಹೋಗುವ. ನೆಕ್ಸ್ಟ್ ಒಳ್ಳೆ ರಶ್ ಉಂಟು ನೋಡಿ. 2ನೇ ದಿವಸ ಹಲಸಿನ ಮೇಳ. ಮತ್ತು ಇಲ್ಲೊಂದು ಡ್ರೆಸ್ ಶಾಪ್ ಪುನಃ ಸ್ವದೇಶಿ ಸಂಭ್ರಮ ಅಂತ ಇದೆ. ಒಂದು ಸ್ಟಾಲು. ಮತ್ತು ಬ್ರೈಡಲ್
ಬ್ರೈಡಲ್ ಜ್ಯುವೆಲರಿಗಳು ನಮ್ಮಲ್ಲಿ ಬಾಡಿಗೆ ಕೃತ್ಸಿ ಕಲೆಕ್ಷನ್ ಇಲ್ಲಿದೆ ನೋಡಿ. ಲೇಡೀಸ್ ಇದು ಇಯರಿಂಗ್ ಎಲ್ಲ ಇದೆ, ನೋಡ್ತಾ ಇದ್ದಾರೆ ಬಂದವರೆಲ್ಲ. ಸಾಕು. ಮತ್ತು ನಮ್ಮ ಇಲ್ಲಿ ಒಬ್ಬರು ಪರಿಚಯದವರಿದ್ದಾರೆ, ಜೈನ್ ಇರಿಗೇಷನ್ ಸಿಸ್ಟಮ್ಸ್ LTD. ಅಭಿತನ ಉಂಟು ಸಾಧಾರಣ. ಆಶಿಕಣ್ಣ ನಮಸ್ಕಾರ. ಏನು ಮತ್ತೆ ಇವರು ನಮ್ಮ ಪರಿಚಯವರು, ಒಳ್ಳೆ ಪರಿಚಯವರು. ಅವ್ರದ್ದು ಸ್ಟಾಲ್ ಇದೆ, ಜೈನ್ ಇರಿಗೇಷನ್ ಅಂತ ಸಿಸ್ಟಮ್. ರಶ್ ಇದೆ, ತುಂಬ ಜನ ಇದ್ದಾರೆ. ಅದೇ 2ನೇ ದಿವಸ ನಾಳೆ ಉಂಟು. ಎಲ್ಲ ಆಹಾರ ಮಳಿಗೆ, ಹಣ್ಣಿನ ಮಳಿಗೆ ಎಲ್ಲ ತುಂಬ ಒಳ್ಳೆಯದುಂಟು. ಹಾಗೆ ಸರಿ ನೋಡಿ, ರಶ್ ಇದೆ. 2ನೇ ದಿವಸ, ನಾಳೆ ಲಾಸ್ಟ್ ದಿವಸ, ಎಲ್ಲರೂ ಬನ್ನಿ. ಮತ್ತು ತುಡರ್ ಬ್ರ್ಯಾಂಡ್ ಅಂತ ಇದೆ, ನಮ್ಮ ದೇವರ ಇದಕ್ಕೆ ಬತ್ತಿ, ದೀಪದ ಬತ್ತಿ, ತುಡರ್ ಬ್ರ್ಯಾಂಡ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ರೇಟ್ ಇದೆ. 2000 ಬತ್ತಿಗೆ 599, 1000 ಬತ್ತಿಗೆ 349, ಅದು 600 ಬತ್ತಿಗೆ ಮತ್ತು ಹೋಲ್ಸೇಲ್ ದರ 200 ರೂಪಾಯಿ ಇದೆ. 2000 ಬತ್ತಿಗೆ 200 ರೂಪಾಯಿ ಹೋಲ್ಸೇಲ್ ರೇಟ್. 1000 ಬತ್ತಿಗೆ ಹೋಲ್ಸೇಲ್ ರೇಟ್ 150 ರೂಪಾಯಿ, 600 ಬತ್ತಿಗೆ 100 ರೂಪಾಯಿ. ನೋಡ್ತಾ ಇದ್ದಾರೆ ಬಂದವರು. ಹಲಸಿನ ಹಣ್ಣು ಉಂಟು ನೋಡಿ, ಇದು ಚಂದ್ರ ಹಲಸು ಇದೆ. ಚಂದ್ರ ಹಲಸು ಇದೆ. ಮಾತಾಡಿದ್ರೆ ಇದು ಮಧುಮಕ್ಷಿಕಾ ಅಂತ ಸ್ಟಾಲ್ ಇದೆ. ಇನ್ನೊಂದು ಹಲಸಿನ ಬೀಜ ಚಟ್ನಿ ಪುಡಿ, ಹಲಸಿನ ಬೀಜದ ಸಾರು, ಸಾಂಬಾರು, ಚಟ್ನಿ ಪುಡಿ, ಪಾಯಸ ಮಿಕ್ಸ್ ಇದೆ. ಹೊಸದಾಗಿ ತಯಾರು ಮಾಡಿರುವಂಥದ್ದು, ಹಲಸಿನಿಂದ ಮೌಲ್ಯವರ್ಧಿತ ಉತ್ಪನ್ನ. ಹಾಗೆ ಜೇನಿನ ಮೀಡಿದೆ, ಅಂದರೆ ನಾನ್ ಆಲ್ಕೋಹಾಲಿಕ್ ವೈನ್ ಅದು. ಹಾಗೆ ಜೇನು ಮತ್ತು ಬೆಲ್ಲದ ಆಮ್ಲ ಕ್ಯಾಂಡಿ ಅಂತ ಹೇಳ್ತೇವೆ, ಚಟ್ಪಟ್ ಕ್ಯಾಂಡಿ ಅಂತ ಹೇಳ್ತೇವೆ. ಇನ್ನು ಬರೇ ಜೇನಿನ ಕ್ಯಾಂಡಿ ಇದೆ. ಹಾಗೆ ಜೇನಿಂದ ಕಪ್ ಸಿರಪ್ ಇದೆ, ಜೇನು ಮೇಣದ ಕ್ರೀಮ್ ಇದೆ, ಮೊಜೆಂಟಿ ಜೇನಿದೆ, ಹಾಗೆ ಜೇನಿದೆ. ಇದಿಷ್ಟು ಮಧುಮಕ್ಷಿಕಾ ಬ್ರ್ಯಾಂಡಿನ ನಮ್ಮ ಉತ್ಪನ್ನಗಳು. ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಮತ್ತು ಆಯಿತು ನೋಡಿ, ರಶ್ ಉಂಟು 2ನೇ ದಿವಸ. ಮತ್ತು ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಸೈಟಿನವ್ರದ್ದು ಸೈಟ್ ಉಂಟು, ಲ್ಯಾಂಡ್. ಮತ್ತು ಮರಿಕೆ ಅವ್ರದ್ದು ಫೇಮಸ್, ಪುತ್ತೂರಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್. ಮರಿಕೆ ಐಸ್ ಕ್ರೀಮ್ ಎಲ್ಲ ಸವಿತಾ ಇದ್ದಾರೆ ಬಂದವರು. ಐಸ್ ಕ್ರೀಮ್ ಹೇಗುಂಟು? ಚೆನ್ನಾಗುಂಟು. ಓಕೆ, ಮುಂದೆ ಹೋಗುವ. ಮತ್ತು ಇಲ್ಲಿ ನೋಡಿ, ಅಕ್ಷ ಗುಡಿ ಕೈಗಾರಿಕೆ, ಉಪ್ಪಿನಂಗಡಿ, ಮಂಗಳೂರು. ಕೃಷಿಗೆ ಸಂಬಂಧಪಟ್ಟದ್ದು, ಕೆರೆಮಣೆ ಎಲ್ಲ ಉಂಟು. ಕಾಯಿ ಕೆರೆಯುವುದು, ತೆಂಗಿನಕಾಯಿ ತುರಿಯುವುದು ಮಿಷನ್ನು. ಮತ್ತು ಇದು ಜೈಗಂಟೆ ಅದು ಕೋಲು. ಆಲ್ ಇನ್ ಒನ್. ಓಕೆ, ಮುಂದೆ ಹೋಗುವ. ತುಂಬ ಸ್ಟಾಲ್ ಇದೆ. ಹಲಸಿನಕಾಯಿ ಕಟ್ಟಾರೆ. ಹಲಸಿನಕಾಯಿ ಇದು ಕಟ್ಟರ್ ನೋಡಿ. ಎಷ್ಟು ರೇಟು? 2000 ರೂಪಾಯಿ. ಇದಕ್ಕೆ 2000 ಉಂಟು ರೇಟು. ಸುಲಭದಲ್ಲಿ ಹಲಸಿನಕಾಯಿಯನ್ನು ಕಟ್ ಮಾಡ್ಬೋದು, ಹಲಸಿನ ಹಣ್ಣನ್ನು ಸಹ ಕಟ್ ಮಾಡ್ಬೋದು. ಮತ್ತು ಮುಂದಾಗುವ. ದ್ವಾರಕಾ ಕಾರ್ಪೊರೇಷನ್ ಸೈಟ್ ಇವರದ್ದು.
ಸರ್ ಸೈಟ್ ಇದು ಎಂತ ಇದೆ ಹಾಂ ನೋಡಿ. ಮತ್ತು ಇಲ್ಲಿ ಮಾವಿನ ಹಣ್ಣು ಇದೆ ಪುನಃ 100% ಆರ್ಗಾನಿಕ್ ಬೆಣ್ಣೆಹಣ್ಣು ಬಟರ್ ಫ್ರೂಟ್ ಇದಿದೆ. ಮತ್ತು ಮುಳಿಯ ಪ್ರಾಪರ್ಟೀಸ್ ಡಿಸ್ಪ್ಲೇ ಇದೆ, ಮಾಡೆಲ್ ಅಲ್ಲ. ರಮೇಶ್ ಪ್ರಾಪರ್ಟೀಸ್ ಇದೆ, ಮಳಿಯ ಪ್ರಾಪರ್ಟೀಸ್ ಇದು. ತೊಂದರೆ ಇಲ್ಲ. ಕಸ್ಟಮರ್ ಅವರು ಸೈಟಿನ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. 3D ಇದು 3D ಮಾಡೆಲ್ ಇದೆ. ಮುಳಿಯ ಪ್ರಣತಿ ಬಡಾವಣೆ ಪರ್ಪುಂಜ ಹತ್ರ. ಮತ್ತು ಇಲ್ಲಿದೆ. ಓಕೆ, ಮುಂದೆ ಆಗುವ ಬೇರೆ ಸ್ಟಾಲ್. ಮತ್ತು ಇದು ಪೆರಡೂರು ಸಮಗ್ರ ಫಾರ್ಮ್ ಐಟಮ್ ಇದೆ. ಸರ್ ಯಾವುದೆಲ್ಲ ಬಾಳೆಹಣ್ಣು, ಹಲಸಿನ ಹಣ್ಣು, ಪೇರಳೆ, ಮಿಲೆಟ್ ಹಲ್ವಾ, 4 ಹಣ್ಣಿನ ಹಲ್ವಾಗಳು. ಅದು ಮತ್ತು ಜ್ಞಾನಗಂಗಾ ಪುಸ್ತಕ ಮಳಿಗೆ, ಮುಖ್ಯ ರಸ್ತೆ ಪುತ್ತೂರು. ಅವರದ್ದು ಬುಕ್ ಸ್ಟಾಲ್ ಇದೆ ನೋಡಿ. ಮತ್ತು ಇಲ್ಲೊಂದು ಸ್ಟಾಲ್, ಮಕ್ಕಳು ತಿಂತಾ ಇದ್ದಾರೆ. ಹೇಗುಂಟು ಟ್ರೆಂಡಿಗೆ? ಹೇಗುಂಟು? ಮತ್ತು ಗ್ರಾಮ ರಾಜ್ಯ ಪ್ರಾಡಕ್ಟ್ಸ್ ಐಟಮ್. ಗ್ರೀನ್ ಕಾರ್ಯೋ ಅಂತ ಇದೆ ಒಂದು. ಗ್ರಾಮ ರಾಜ್ಯದ ಪ್ರಾಡಕ್ಟ್ ತೋರಿಸಿದೆ. ಮತ್ತು ಪುಸ್ತಕ ಪ್ರದರ್ಶನ ಉಂಟು ಸ್ಟಾಲು. ಮತ್ತು ಭಟ್ ಆ್ಯಂಡ್ ಭಟ್ ಫೇಮಸ್ ಯೂಟ್ಯೂಬರ್, ಅವ್ರದ್ದು ಪ್ರಾಡಕ್ಟ್ಸ್ ಇದೆ ಐಟಮ್. ಮನೆಯಲ್ಲಿ ಮಾಡಿದ ಅದೇ ರುಚಿ. ಭಟ್ ಅವರಿದ್ದಾರೆ ನೋಡಿ, ಮಾತಾಡ್ಸೋ. ನಮಸ್ಕಾರ. ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ರಶ್ ಇದೆ. ಮೇಳ ಕೂಡ ಒಳ್ಳೆ ಗೌಜಿಯಲ್ಲಿ ಆಗ್ತಾ ಉಂಟು. ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳೆಲ್ಲ ಆಗ್ತಾ ಉಂಟು, ಖುಷಿ ಆಗ್ತದೆ. ಓಕೆ, ಭಟ್ ಅವರನ್ನು ಮಾತಾಡಿಸಿ ಆಯಿತು. ಮತ್ತು ಮುಂದೆ ಹೋಗುವ, ರಶ್ ಉಂಟು ತುಂಬ. ಇಲ್ಲಿ ಇನ್ನೊಂದು ಕೃಷಿ ಬಿಂಬ ಪತ್ರಿಕೆ ಅಂತ ಇದೆ ನೋಡಿ. ರಶ್ ಇದೆ ತುಂಬ, ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ನೋಡಿ. ನಿತ್ಯಾನಂದ ಆಗ್ರೋ ಲಿಮಿಟೆಡ್ ಅಂತ ಇದೆ ಇನ್ನೊಂದು ಶಾಪ್. ಬೆಂಡೆಕಾಯಿದು ಗಿಡ ಸಸಿ. ಮತ್ತು ಗೊಬ್ಬರ ಇದೆ ನೋಡಿ. ಇದು ಗಿಡಕ್ಕೆ ಅಲ್ಲ, ಗಿಡ ಸಸಿ ನೆಡಲಿಕ್ಕೆ ಇದಿದೆ. ಮತ್ತು ಅಡಿಕೆ ಪತ್ರಿಕೆ, ಬೇರೆ ಬೇರೆ ತಿಂಗಳದು ಅಡಿಕೆ ಪತ್ರಿಕೆಗಳಿದೆ.
ಮತ್ತು ಕೋಕೋ ಕ್ರಾಫ್ಟ್ ಇಂಡಿಯಾ. ಹಲಸಿನ ಮೇಳ ಹೇಗಿದೆ? ತುಂಬ ಚೆನ್ನಾಗಿದೆ. ಎಂತ ತಗೊಂಡ್ರು ಹಲಸಿನ ಮೇಳದಲ್ಲಿ? ಈಗ ತಗೊಳ್ತಿದ್ದೇವೆ, ನೋಡ್ಬೇಕಷ್ಟೆ. ಮತ್ತು ಇದು ಎಂತ ಐಟಮ್ಸ್? ನಮ್ಮದು ಕೋಕೋ ಕ್ರಾಫ್ಟ್ ಎಲ್ಲ ನಮ್ಮ ಕೋಕೋ ನರ್ಸರಿಯಿಂದ ಮಾಡಿರುವಂಥದ್ದು ಬೆಸ್ಟ್ ಇದೆ. ಒಂದು ನ್ಯೂ ಕಾನ್ಸೆಪ್ಟ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತೆಂಗಿನ ಇದರಿಂದ ಮಾಡಿದ ಐಟಮ್ಸ್ ಇದೆ ನೋಡಿ, ಚೆಂದ ಅಂದದು. ಮತ್ತು ನೇಪಾಳ ರುದ್ರಾಕ್ಷಿ ಇದೆ, ನಮ್ಮಲ್ಲೇ ಬೆಳೆದ ರುದ್ರಾಕ್ಷಿ, ನೇಪಾಳ ವೆರೈಟಿ. ಮತ್ತು ಇದು ಲೈಟ್ ಕೀ ಚೈನ್ ಇದೆ, ಕೀ ಚೈನ್. ನಮ್ಮಲ್ಲಿ ಉತ್ತಮವಾದ ಹೂವಿನ ಬೀಜ ಇದೆಲ್ಲ, ತರಕಾರಿ ಬೀಜ ಎಲ್ಲ ಇದೆ, ಜೀನಿಯದ್ದೆಲ್ಲ ಇದೆ ನೋಡಿ. ಇನ್ನೂ ಸ್ಟಾಲ್ ಮುಗಿತಾ ಬಂತು. ಮಕ್ಕಳಿಗೆ ಇದು ಡ್ರಾಯಿಂಗ್ ಇದು ಬುಕ್ಸ್ ಎಲ್ಲ ಇದೆ, ಡ್ರಾಯಿಂಗ್ ಬುಕ್ಸ್ ಇದೆ, ಕಲರಿಂಗ್ ಇದೆ, ABCD ಇದೆ, ಕನ್ನಡ I ಇದೆ, ಮ್ಯಾಥಮೆಟಿಕ್ಸ್ ಇದೆ, ಕನ್ನಡ ಕಾಗುಣಿತ ಇದೆ. ಒಂದ್ಸರಿ ನೋಡಿ ಬೇಕಾದರೆ ಡೆಮೋ ನೋಡಿ. ಉದಾಹರಣೆಗೆ ಇದು ಎಲ್ಲ ನಿಮ್ಮ ನಾರ್ಮಲ್ ಅಂಗಡಿಯಲ್ಲಿ ಸಿಗಲ್ಲ. ಇದು ಸೇಮ್ ಇದೇ ಥರ ಇರುತ್ತೆ, ಬಟ್ ನಾರ್ಮಲ್ ಪೇಪರ್ ಥರ ಇರಲ್ಲ. ಇಲ್ಲಿ ನೋಡಿ, ಇವಾಗ ಅಂಗಡಿ ಹೋಗ್ತೀರಾ, ಒಂದು ಕಾಗುಣಿತ ಬುಕ್ಸ್ ತೊಗೊಳ್ತೀರಾ ಸರ್, ನೋಡಿ ಬರೀತೀರಾ, ಏನಾಗುತ್ತೆ ಬರೆದ್ರೆ, ಹೋಗ್ರಿ ಇನ್ನೊಂದು ಬುಕ್ ತೊಗೊಬನ್ನಿ ಅಂತೀರಾ, ಕರೆಕ್ಟಾ? ಜೋರು ಮಾಡ್ತಾರೆ, ತಗೊಬನ್ರಿ ಮಕ್ಕಳು ಕಲೀಲಿ, ಬರೀ ನಿಮ್ಮ ಕೆಲಸನೇ ಆಗೋಯ್ತಲ್ಲ ಅಂತಾರೆ. ಇಲ್ಲಿ ನೋಡಿ, ನೀವು ಯಾವಾಗ ಬೇಕಾದರೂ ಬರಿಬೋದು, ಅಳಿಸ್ಬೋದು. ಸೇಮ್ ಅದೇ ಥರ ಇನ್ನೂ ಇದೆ. ಅದೇ ಥರ ನಿಮಗೆ ಪೇಂಟಿಂಗ್ ಬುಕ್ಸ್ ಕೂಡ ಇದೆ. ಅಂಗಡಿಯಲ್ಲಿ ಪೇಂಟಿಂಗ್ ಬುಕ್ಸ್ ತರ್ತೀರಾ, ಏನಾಗುತ್ತೆ ಪೇಂಟ್ ಮಾಡಿದರೆ ಮತ್ತೆ ಎರೇಸ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಹೋಗ್ರಿ ಪೇಂಟ್ ತಗೊಬನ್ನಿ ಅಂತಾರೆ. ಅವ್ರ ಕೆಲಸ ಎಲ್ಲ ಬಿಟ್ಟು ಪೇಂಟ್ ತರಬೇಕು. ಇದು ಹಾಗಲ್ಲ. ಇಲ್ಲಿ ನೋಡಿ, ಯಾವುದೇ ಸ್ಕೆಚ್ ಪೆನ್ ಯೂಸ್ ಮಾಡ್ಬೋದು, ಜಲ್ ಪೆನ್ ಯೂಸ್ ಮಾಡ್ಬೋದು, ವಾಟರ್ ಪೇಂಟ್ ಕೂಡ ಮಾಡ್ಬೋದು, ಎಕ್ಸೆಪ್ಟ್ ಬಾಲ್ ಪೆನ್ ಬಿಟ್ಟು. ಸುಮ್ಮನೆ ಚಂಡಿ ಮಾಡ್ಕೊಬೇಕು. ನಿಮ್ಮ ಮನೇಲಿರ್ತಕ್ಕಂಥ ವೇಸ್ಟ್ ಕಾಟನ್ ಬಟ್ಟೆ ನೀವು ಯಾವಾಗ ಬೇಕಾದ್ರೆ 5 ವರ್ಷ ಬಿಟ್ಟು ಅಳಿಸ್ತೀರಾ, ಅಳಿಸ್ಬೋದು. ಸೇಮ್ ಅದೇ ಥರ 12 ಐಟಮ್ ಇದೆ ಸರ್ ನಮ್ಮ ಹತ್ರ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಮತ್ತು ಇದು ಕಲೋಜಿ ಸೀಡ್ಸ್ ಹೇಳಿ, ಪರವಾಗಿಲ್ಲ. ಇದು ಕಲೋಜಿ ಅಲ್ಲ, ಕರಿ ಜೀರಿಗೆದ್ದು ಐಟಮ್ಸ್. ಸೆಂಟ್, ಇದು ಸೆಂಟ್ ಐಟಮ್ ಇದೆ, ಸೆಂಟ್ ಐಟಮ್ಸ್. ಇದು ಕಲಂಜಿ ಆಯಿಲ್. ಹಾಂ, ಕಲಂಜಿ ಆಯಿಲ್. ಅದು ನೀಲಗಿರಿ ತೈಲ, ನೀಲಗಿರಿ ಎಣ್ಣೆ, ನೋವಿನ ಎಣ್ಣೆ ಎಲ್ಲ ಇದೆ, ಆಯುರ್ವೇದಿಕ್ ನೋವಿನ ಎಣ್ಣೆ ಎಲ್ಲ ಇದೆ. ಬನ್ನಿ ನೋಡಿ. ಚಿಯಾ ಅಲ್ಲ, ಕೆಲವರು ಕನ್ಫ್ಯೂಸ್ ಆಗ್ತಾರೆ, ಸಬ್ಜಾ ಚಿಯಾ. ಇದು ಸಬ್ಜಾ, ಇದು ಸಬ್ಜಾ, ಮತ್ತು ಇದು ಚಿಯಾ. ಓಕೆ, ವಾಯ್ಸು ಸರಿ ಬರ್ತದೆ. ಟೋಟಲ್ ಅವ್ರದ್ದು ಪ್ರಾಡಕ್ಟ್ಸ್ ಇದೆ. ಟೋಟಲ್ ಟೂಲ್ಸ್ ಅವ್ರದ್ದು ಟೋಟಲ್ ಬ್ರ್ಯಾಂಡ್ ಅವ್ರದ್ದು ಪ್ರಾಡಕ್ಟ್ಸ್ ಸುಮಾರಿದೆ. ಜನರೇಟರ್ ಅದು ಇದು ಎಲ್ಲ ಇದೆ ಐಟಮ್. ಓಕೆ, ಮುಂದೆ ಹೋಗುವ. ಮತ್ತು ಇಲ್ಲಿ ವಿಮೇಡ್ ಅಂತ ಇದೆ. ಸರ್, ಎಂಥ ಪ್ರಾಡಕ್ಟ್? ನಮ್ಮದು ಲಿಕ್ವಿಡ್ ಕ್ಲೀನಿಂಗ್ ಲಿಕ್ವಿಡ್ಸ್. ಅದರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಕೆಮಿಕಲ್ ಬೇಸ್, ಒಂದು ಕೆಮಿಕಲ್ ಬೇಸ್, ಇನ್ನೊಂದು ನ್ಯಾಚುರಲ್ ಆಯಿಲ್ ಬೇಸ್. ಅದರಲ್ಲಿ ಕೆಮಿಕಲ್ ಬೇಸಲ್ಲಿ 3 ವೆರೈಟಿ ಇದೆ. ಒಂದು ವಾಷಿಂಗ್ ಲಿಕ್ವಿಡ್, ಆಮೇಲೆ ಇದು ಮಲ್ಟಿಪರ್ಪಸ್ ಲಿಕ್ವಿಡ್ ಸೋಪು, ಇದು ಹ್ಯಾಂಡ್ ವಾಶ್. ಆಮೇಲೆ ಕೆಮಿಕಲ್ ಬೇಸಲ್ಲಿ ಇನ್ನೊಂದು ವೆಟರ್ನರಿಗೆ ಯೂಸ್ ಮಾಡುವಂಥದ್ದು, ವೆಟರ್ನರಿ ಶ್ಯಾಂಪು. ಇದು ನಾನ್ ಪಾಯ್ಸನಸ್. ಇದರಲ್ಲಿ ಅಡಿಕೆ ಮತ್ತು ನೀಮ್ ಆಯಿಲು, ಆಮೇಲೆ ಲೆಮನ್ ಗ್ರಾಸ್ ಆಯಿಲ್ 3 ಕಾಂಬಿನೇಷನ್ ವಿತ್ ಸೋಪ್ ಇದೆ. ಟಿಕ್ಸಿಗೆ ಒಳ್ಳೆಯದಾಗ್ತದೆ, ನಾನ್ ಪಾಯ್ಸನಸ್. ಮತ್ತು ಇದೆಲ್ಲ ತೆಂಗಿನೆಣ್ಣೆಯಿಂದ ಮಾಡುವಂಥ ಬಾತ್ ಸೋಪುಗಳು, ತೆಂಗಿನೆಣ್ಣೆಯಿಂದ ಮಾಡುವಂಥದ್ದು. ಅದರಲ್ಲಿ ಶ್ಯಾಂಪು ಇದೆ, ಕಿಡ್ಸ್ ಸೋಪ್ ಇದೆ, ಮತ್ತು ನಾರ್ಮಲ್ ಸೋಪ್ಗಳಿದೆ. ಇದು ಎಲ್ಲದರಲ್ಲಿಯೂ ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳನ್ನು ಆ್ಯಡ್ ಮಾಡ್ತೇವೆ ನಾವು.
ಓಕೆ ಥ್ಯಾಂಕ್ಸ್ ಸರ್ ಇನ್ಫಾರ್ಮೇಷನ್ಗೆ. ಮಾತಾಡ್ತೀನಿ. ಹಲಸಿನ ಮೇಳ ಹೇಗಿದೆ? ಗುಡ್. ಹಲಸಿನ ಮೇಳ ಹೇಗಿದೆ ಅಂತ ಬೇರೆ ಹತ್ರಲ್ಲಿ ಕೇಳ್ತೇನೆ ನೋಡೋ ರೆಸ್ಪಾನ್ಸ್. ಇಲ್ಲಿ ಈಶ್ವರ ದೇಸಿ ಗೋ ಸೇವಾ ಮತ್ತು ಆರ್ಗಾನಿಕ್ ಕೇಂದ್ರ ಮುಳಹಳ್ಳಿ ಅಂತ ಇದೊಂದು ಸ್ಟಾಲು. ಓಕೆ, ಮತ್ತು ಗ್ರಾಮಜನ್ಯ ಪ್ರಾಡಕ್ಟ್ಸ್ ಎಂಥದ್ದು ಪ್ರಾಡಕ್ಟ್ಸ್ ಬಗ್ಗೆ ಹತ್ತಿರ ಇಟ್ಕೊಳ್ಳಿ, ಹತ್ತಿರ ತುಂಬ ಹತ್ತಿರ ಇಲ್ಲಿ ಹೀಗೆ. ಓಕೆ, ಹತ್ತಿರ ಇಟ್ಕೊಳ್ಳಿ, ತುಂಬ ಹತ್ತಿರ ಇಟ್ಕೊಳ್ಳಿ. ಹಾಂ. ನಮಸ್ತೆ, ಕೇಳ್ತೊಂಡ್ರಲ್ಲ, ಇದು ಗ್ರಾಮಜನ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪೆನಿ ಅಂತೇಳಿ. ನಾವು 2020ರಲ್ಲಿ ನಾವು ಸ್ಟಾರ್ಟಪ್ ಮಾಡಿರುವಂಥ ಕಂಪೆನಿ. ಅದು ಪಬ್ಲಿಕ್ ಸೆಕ್ಟರ್ ಆಗಿರುವಂಥದ್ದು. ಇವಾಗ 2025ನೇ ಇಸ್ವಿಯಲ್ಲಿ ನಾವು ಇದ್ದೀವಿ. 5 ವರ್ಷ ಆಯಿತು ಸಂಸ್ಥೆಗೆ. ಇದರಲ್ಲಿ ನಾವು ಫಸ್ಟಿಗೆ ನಾವು ಮಾಡ್ತಾಯಿದ್ದು ಜೇನು ಕೃಷಿಯಲ್ಲಿ ನಾವು ಪೆಟ್ಟಿಗೆ ಮೇಂಟೈನ್ ಮಾಡಿಕೊಂಡು ಇರ್ತಾಯಿದ್ವಿ. ಅದರ ನಂತರ ಕೆಲವೊಂದು ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದೀವಿ. ಸಾಧಾರಣ ಒಂದು 24 ಪ್ರಾಡಕ್ಟ್ಗಳುಂಟು. ಜೇನಿದು ಬೈ ಪ್ರಾಡಕ್ಟ್ಗಳು ಮಾಡಿದ್ದೀವಿ. ಜೇನಿದು ಮೇಣದು ಕ್ರೀಮ್ಗಳನ್ನು ಸಹ ಮಾಡಿದ್ದೀವಿ ನಾವು, ಮಾಯ್ಶ್ಚರೈಸ್ ಕ್ರೀಮು ಅಂತೇಳಿ. ಓಪನ್ ಮಾಡಿ. ಅಂದರೆ ಇದು ನ್ಯಾಚುರಲ್ ಆಗಿರ್ತದೆ. ಯಾಕೆಂತೇಳಿದರೆ ಇದರಲ್ಲಿ ಯಾವುದೇ ಕೆಮಿಕಲ್ ಯಾವುದೇ ಯೂಸ್ ಮಾಡಲಿಲ್ಲ, ಯಾವುದೇ ಕೆಮಿಕಲನ್ನು ಯೂಸ್ ಮಾಡಲಿಲ್ಲ. ಜೇನಿನ ಮೇಣ ಮತ್ತು ಆಲ್ಮಂಡ್ ಆಯಿಲು, ಕೋಕೋನಟ್ ಆಯಿಲ್ ಯೂಸ್ ಮಾಡಿರುವಂಥದ್ದು. ಅದರ ನಂತರ ಲಿಪ್ ಬಾಮ್ ಒಂದು ಮಾಡಿದ್ದೀವಿ ನಾವು. ಇದು ಲಿಪ್ ಬಾಮ್ ಅಂತೇಳಿ ಜೇನಿನ ಮೇಣದಲ್ಲೇ ಮಾಡಿರುವಂಥದ್ದು. ಇದು ಸಹ ಅಷ್ಟೇ, ಇದು ಕಲರ್ ಕೋಟ್ ಆದರೂ ಸಹ ಇದು ಕೆಮಿಕಲ್ ಕೋಟ್ ಅಲ್ಲ, ಇದು ರೋಸ್ ಇದು ಕಲರ್ ಹಾಕಿರುವಂಥದ್ದು. ಇದು ನಾವು ಲಿಪ್ಗೆ ಹಾಕಿದರೂ ಸಹ ನಮಗೆ ಕಲರ್ ಲಿಪ್ ಬಾಮ್ ಹೌದು. ಅದರ ನಂತರ 300 ಕೊಡಿ, 300 ಅದು ಕೊಡಿ, ಅರ್ಧ ಕೆಜಿ. ಇದು ಅಷ್ಟೇ, ಇದು ಒಂದು 300 ಇದು 300 ಜೇನು. ಇದು ಅರ್ಧ ಕೆಜಿ ಜೇನು. ಅಂದರೆ ಇನ್ನು ಕೆಲವು ಇದು ನಿಮಗೆ 225 ಆಗುತ್ತೆ, ಹಾಫ್ ಕೆಜಿ. ಇದು 300 ಗ್ರಾಮು 150 ರೂಪೀಸ್ ಆಗುತ್ತೆ. ಅಂದರೆ ಇವತ್ತು ಸ್ವಲ್ಪ ಆಫರ್ ಇರೋ ಕಾರಣ ಆ ಥರ ಮಾಡಿರು. ಇಲ್ಲಾಂದರೆ ಪ್ರೈಸ್ ಬಂದು 300 ರೂಪೀಸ್ MRP ಆಫರ್ ಇದೆ ಇವತ್ತು. ಅದ ನಂತರ ನಾವು ಬೇರೆ ಈಗ ಟೋಟಲಾಗಿ 9 ಕಾನ್ಸೆಪ್ಟಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಒಂದು ಜೇನು ಕೃಷಿ, ಇನ್ನೊಂದು ಹಲಸಿನ ಉತ್ಪನ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಅಂದರೆ ನಾವು ಉತ್ಪನ್ನಗಳನ್ನು ಮಾಡ್ತಾಯಿಲ್ಲ, ಅಂದರೆ ನಾವು ಕಲೆಕ್ಟ್ ಮಾಡಿ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಸೊಳೆದು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಬಿದಿರು ಕೃಷಿಯನ್ನು ನಾವು ಮಾಡ್ತಾಯಿದ್ದೀವಿ. ಅಂದರೆ ಕಾಂಟ್ಯಾಕ್ಟ್ ಫಾರ್ಮಿಂಗಲ್ಲಿ ಕೆಲಸ ಮಾಡ್ತಾಯಿದ್ವಿ. A to Z ನಮ್ಮದೇ ಕೆಲಸ. ಅದರಲ್ಲಿ ಒಂದು ಬಿದಿರು ಕೃಷಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಒಂದು ಖರ್ಚು ಕಮ್ಮಿ ಆಗ್ತದೆ. ಯಾಕೆಂದರೆ ಒಂದು ಅಡಿಕೆ ಕೃಷಿ ಮಾಡಬೇಕು ಅಂತೇಳಿದರೂ ಸಹ ಅಡಿಕೆ ಕೃಷಿ ಮಾಡಬೇಕು ಅಂತೇಳಿದ್ರು ಸಹ ಪ್ರತಿ ವರ್ಷ ನಾವು ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅದಕ್ಕೆ ಸ್ಪ್ರೇ ಕೊಡಬೇಕು, ಇನ್ನು ಉಳಿದ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದೇ ಬಿದಿರು ಹಾಗೆಲ್ಲ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಇಂಗಿಸಿ ಕೊಡ್ತದೆ ಭೂಮಿಗೆ. ಒಂದೆಂತ ಹೇಳಿದರೆ ಆಮ್ಲಜನಕ 35% ಇನ್ಕ್ರೀಸ್ ಮಾಡಿ ಕೊಡ್ತದೆ. ಮತ್ತು ನಾವು ಅದಕ್ಕೆ ಗೊಬ್ಬರ ಹಾಕಬೇಕು ಅಂತೇಳಿಲ್ಲ, ಮತ್ತು ನೀರು ಹಾಕಬೇಕು ಅಂತೇಳಿಲ್ಲ, ಸ್ಪ್ರೇ ಕೊಡಬೇಕು ಅಂತೇಳಿಲ್ಲ. ಇದು ಖರ್ಚು ಕಮ್ಮಿ ಮಾಡುವಂಥ ಇದು. ಅಂದರೆ ಮಳೆಗಾಲದಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡಿದರೆ 5 ವರ್ಷದಲ್ಲೇ ಕಟಾವಿಗೆ ಬರ್ತದೆ. ಅದ ನಂತರ ಆಫ್ಟರ್ 30 ಇಯರ್ಸ್ ತನಕ ಬಿದಿರನ್ನು ಕಟಾವು ಮಾಡ್ಬೋದು. ಅದರಲ್ಲಿ ಕಣಿಲೆ ವೆರೈಟಿ ಉಂಟು, ಕೊಕ್ಕೆ ವೆರೈಟಿ ಉಂಟು, ಮತ್ತು ಬ್ರ್ಯಾಂಡೀಸ್ ಅಂತೇಳುವಂಥದ್ದು ವೆರೈಟಿ ಉಂಟು. ಹಾಗೆ ನಮ್ಮ ಹತ್ರ 10 ಬ್ರ್ಯಾಂಡ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಅಂದರೆ ನಾವು A to Z ನಾವೇ ಕೆಲಸ ಸಹ ಮಾಡಿಕೊಡ್ತೀವಿ. JCB ಕೆಲಸ ಹಿಡಿದಿದ್ದು ಗಿಡ ನೆಟ್ಟು ಕೊಡೋದು ಮತ್ತು ಅದಕ್ಕೆ ಗೊಬ್ಬರ ಹಾಕಿ ಕೊಡೋದು
ಮತ್ತು ಅದರ 1 ವರ್ಷದ ಮೇಂಟೆನೆನ್ಸು. ಅಲ್ಲೇನಾದರೂ ಗಿಡ 1 ವರ್ಷದಲ್ಲಿ ಸತ್ತೋದ್ರೆ ನಾವು ಗಿಡನೂ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೇವೆ. ಅದ ನಂತರ ನಾವು ನಮ್ಮದೊಂದು ಪ್ರೊಸೆಸಿಂಗ್ ಪ್ಲ್ಯಾಂಟ್ ಆಗ್ತಾ ಉಂಟು ಪುರುಷರಕಟ್ಟೆ ಹಿಂದರ ಹತ್ರ, ಜೇನಿನ ಪ್ರೊಸೆಸಿಂಗ್ ಘಟಕ. ಅದು ಸಾಧಾರಣ 80,000 ಸ್ಕ್ವೇರ್ ಫೀಟಲ್ಲಿ ಅದು ಆಗ್ತಾ ಉಂಟು. ಇದು ನ್ಯಾಷನಲ್ ಬೀ ಬೋರ್ಡ್ ಕಡೆಯಿಂದ ಸಾಧಾರಣ 2.2 ಕೋಟಿಯಷ್ಟು ನಮಗೆ ಗ್ರ್ಯಾಂಟ್ ಸಿಕ್ಕಿರುವಂಥದ್ದು. ಟೋಟಲ್ 5 ಕೋಟಿಯ ಪ್ರಾಜೆಕ್ಟ್ ಅದರಲ್ಲಿ. ಅಂದರೆ 3/4% ಕೆಲಸ ಆಗಿದೆ, ಇನ್ನೊಂದು 1/4% ಕೆಲಸ ಉಂಟು. ಹಾಗಾಗಿ ಇನ್ನೊಂದು 2 ತಿಂಗಳಲ್ಲಿ ನಮ್ಮದು ಜೇನಿನ ಸಂಸ್ಕರಣಾ ಘಟಕ ಓಪನ್ ಆಗ್ತದೆ. ಧನ್ಯವಾದ ಸರ್. ಥ್ಯಾಂಕ್ಸ್ ಸರ್ ಇನ್ಫಾರ್ಮೇಷನ್ಗೆ. ನಾನು ಮಾತಾಡಿದ್ದು ಕೇಳಿಸಿದೆ ಅಂತ ಅನ್ಕೋತೇನೆ. ಹಾಗೆ ಗ್ರಾಮಜನ್ಯದ ಪ್ರಾಡಕ್ಟ್ ಅವರು ಅವಳ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಮತ್ತು ಭಟ್ ಅವರು ಇನ್ನೊಂದು ಬ್ರದರ್ ಇದ್ದಾರೆ, ಅವರಲ್ಲಿ ಮಾತಾಡ್ತಾರೆ. ಭಟ್ ಪ್ರಾಡಕ್ಟ್ಸ್ ಇದೆ. ನಮ್ಮ ಪರಿಚಯದವರು ಸಿಕ್ಕಿದ್ರು. ಆಶಿಕು ಹೆಂಗಿದ್ದೆ? ಆರಾಮ ಇದ್ದೀಯಾ? ಆರಾಮ. ಭಟ್ ಅವರು ಇನ್ನೊಬ್ರು ಸಹೋದರ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಎರಡನೇ ದಿವಸ ಹೇಗಿದೆ? 2 ದಿವಸ ಚೆನ್ನಾಗಿದೆ. 1ನೇ ದಿವಸ ಸ್ವಲ್ಪ ಕಡಿಮೆ ಇತ್ತು, ಜನ ಅಷ್ಟು ಇದಿರಲಿಲ್ಲ. 2ನೇ ದಿನ ಒಳ್ಳೆ ರಶ್ ಉಂಟು, ಒಳ್ಳೆ ರೆಸ್ಪಾನ್ಸ್ ಉಂಟು. 1ನೇ ದಿನ ತಗೊಂಡು ಹೋದವರು ಪುನಃ ತಗೊಂಡು ಹೋಗ್ತಾ ಇದ್ದಾರೆ, ಖುಷಿಯಾಗ್ತದೆ. ಓಕೆ, ಮುಂದೆ ಹೋಗ. ಆಹಾರ ಮೇಳ ಹಲಸು ವೇದಿಕೆ ಅಂತ ಇದೆ ನೋಡಿ. ಇಲ್ಲ ಐಟಮ್ಸ್ ಇದೆ. ಶ್ರೀಲಕ್ಷ್ಮಿ ದೇವಿ ಸ್ವೀಟ್ಸ್ ಗುಡ್ಡಮಾಡ್ನಿ ಅಂತ ಇದೆ. ಇದು ಮರಗೆಣಸು ಚಿಪ್ಸ್, ಮಿಕ್ಸ್ಚರ್ ಎಲ್ಲ ಇದೆ ಐಟಮ್ಸ್. ಹಲಸಣ್ಣಿನ ಲಾಡು ಇದೆ. ಹಲಸಣ್ಣಿನ ಲಾಡು ನೋಡಿ ಅವ್ರು ತೋರಿಸ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್ ಬೇಕಂತಿದೆ. ದೊಡ್ಡಕ್ಕೆ ಮಾತಾಡ್ತಿದ್ದಾನೆ, ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ. ಫ್ರೆಂಡ್ಸ್ ಬೇಕಂತಿದೆ, ಕೇಕ್ ಶಾಪ್, ಕೇಕ್ ತಿಂತಾ ಇದ್ದಾರೆ. ಕೇಕ್ ಹೇಗಿದೆ? ಸೂಪರ್ ಆಗಿದೆ. ಇದು ಹಲಸಿನ ಹಣ್ಣಿನ ಜಿಲೇಬಿ ಉಂಟು. ಹಲಸಿನ ಹಣ್ಣಿನ ಜಿಲೇಬಿ ಈಗ ಲೈವ್ ಆಗಿ ಮಾಡ್ತಾ ಇದ್ದಾರೆ ನೋಡಿ. ಹಲಸಿನ ಹಣ್ಣಿನ ಜಿಲೇಬಿ ಕುಂದಾಪುರ ಅಲ್ಲ, ಹಲಸಿನ ಹಣ್ಣಿದು ಸ್ಪೆಷಲ್ ಜಿಲೇಬಿ ಕುಂದಾಪುರದವರು. ಕೃಷಿ ಮಾಡಿಕೊಂಡು ಜೀವನವನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವ ದೊಡ್ಡ ಸಂಸಾರ ನಮ್ಮದು ಹೆಂಡತಿಯಿಂದ. ಹಲಸಿನ ಹಣ್ಣಿನ ಜಿಲೇಬಿ ತಗೊಳ್ಳಿ. ಇನ್ನೊಂದು ಸ್ಟಾಲ್ ಇದೆ, ಹಲಸಿನ ಹಣ್ಣಿನ ಜಿಲೇಬಿ. ಇನ್ನೊಂದು ಕಡೆ ಹಲಸಿನ ಹಣ್ಣಿನ ಜಿಲೇಬಿ. ಇದು ಶ್ರೀ ದುರ್ಗಾ ಪರಮೇಶ್ವರಿ ಸ್ವೀಟ್ಸ್ ಗುಡ್ಡಮಾಡ್ನಿ ಕುಂದಾಪುರದಿಂದ ಬಂದಿದ್ದಾರೆ ಇಲ್ಲಿಗೆ. ಹಲಸಿನ ಹಣ್ಣಿನ ಜಿಲೇಬಿ ನೋಡಿ, ನೋಡಿದ್ರೆ ಆಸೆ ಆಗ್ತದೆ. ಹಲಸಿನ ಹಣ್ಣಿನ ಜಿಲೇಬಿ ಸವೀರಿ ನೋಡಿ, ಜಿಲೇಬಿ. ನಾವು ಎಲ್ಲೆಲ್ಲಿ ಹತ್ತಿರದಲ್ಲಿ ಹಲಸು ಮೇಳ ನಡೀತುಂಟು ಎಲ್ಲ ಬದಿ ನಾವು ಇದು ಯಕ್ಷಗಾನ ತಾಳಮದ್ದಲೆ ಆಗ್ತಾ ಉಂಟು ಕಾರ್ಯಕ್ರಮ. ಯಕ್ಷಗಾನ ತಾಳಮದ್ದಲೆ ಆಗ್ತಾ ಉಂಟು ಕಾರ್ಯಕ್ರಮ ಅಂತ ಬರುವಾಗ ಬಹಳ ಆಯಾಸ ಆಯಿತು. ಆಯಾಸ ಆಗಿ ಮರದ ಕೆಳಗೆ ಕೂರ್ತಾರೆ. ಏನು ವಿಚಿತ್ರವ ಸ್ವಾಮಿ, ಒಂದು ಹಣ್ಣು ಬಿತ್ತು, ಅದರಲ್ಲಿ ಅನೇಕ ಬೀಜಗಳು. ಹಲಸಿನ ಹಣ್ಣಿನ ಜಿಲೇಬಿ ನೋಡಿ ಎಲ್ಲ ಸವಿತಾ ಇದ್ದಾರೆ. ಹಲಸಿನ ಹಣ್ಣಿನ ಮೇಳದಲ್ಲಿ ಇದನ್ನು ಸಂಗ್ರಹಿಸಿ ಇಟ್ಟರೆ ಮೊಮೋಸ್ ಎಲ್ಲ ತಿಂತಾ ಇದ್ದಾರೆ. ಮೊಮೋಸ್ ಮತ್ತೆ ದ ಬೋಟ್ ಹೌಸ್ ಅಂತ ಇದೆ. ದ ಬೋಟ್ ಹೌಸ್ ಅಂತ ಶಾಪ್.
ಕುಕ್ಕೀಸ್ ಇದೆ, ಬಿಸ್ಕೆಟ್ ಎಲ್ಲ ಇದೆ. ಇದು ಹಲಸಿನ ಹಣ್ಣಿನ ಪಾಪಡ್ ಇದೆ. ಮತ್ತೆ ಇದು ಸ್ಯಾಂಡ್ವಿಚ್ ತಗೊಳ್ತಾ ಇದ್ದಾರೆ ಕಸ್ಟಮರ್ ಅವರು ಸ್ಯಾಂಡ್ವಿಚ್. ಹೇಗಿದೆ ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಯಕ್ಷಗಾನ ಆಗ್ತಾ ಉಂಟು, ಹಾಗೆ ಕ್ರೌಡಲ್ಲಿ ಕೇಳ್ತಾ ಉಂಟು ಗೊತ್ತಿಲ್ಲ. ಮಕ್ಕಳೆಲ್ಲ ಸವಿತಾ ಇದ್ದಾರೆ. ಮತ್ತೆ ಬಟ್ಸ್ ಹಲಸಿನ ಖಾದ್ಯ ಶಾಪ್ ಇದೆ, ಇನ್ನೊಂದು ಸ್ಟಾಲ್. ಹಲಸಿನ ಇದು ಹಲಸಿನಕಾಯಿಯ ಕಬಾಬ್ ಇದೆ, ತವಾ ಫ್ರೈ ಇದೆ ಅಲ್ಲ. ಹಲಸಿನಕಾಯಿಯ ಬಿರಿಯಾನಿ ಇದೆ. ಒಳ್ಳೆ ರಶ್ ಇದೆ, ಕ್ರೌಡ್ ಇದೆ. ಹೇಗೆ ಇದೆ ನೋಡಿ, ಎಲ್ಲ ಸವಿತಾ ಇದ್ದಾರೆ. ವೆಂಕಟೇಶ್ ಫುಡ್ ಸ್ಟಾಲ್ ಅಂತ ಇದೆ. ಮತ್ತೆ ಇಲ್ಲಿ ಐಟಮ್ ಹಲಸಿನ ಹಣ್ಣಿನ ಸುಟ್ಟವು. ರಶ್ ಇದೆ ನೋಡಿ, ಹೇಗೆ ಕ್ರೌಡ್ ಇದೆ ನೋಡಿ. ಹಲಸಿನ ಮೇಳ ಎರಡನೇ ದಿವಸ ಒಳ್ಳೆ ರಶ್ ಇದೆ. ಕಟ್ಲೆಟ್ ಎಲ್ಲ ಇದೆ, ಹಲಸಿನ ಇದು ಸುಟ್ಟವು. ಇದೆಂತ ಐಟಮ್? ಹಲಸಿನ ಇದರದ್ದು ಕಾಯ್ದು ಪಲಾವು, ಕಟ್ಲೆಟ್, ಮತ್ತೆ ಇದು ಕಬಾಬ್, ಹಲಸಿನಕಾಯಿದು ಕಬಾಬು, ಮತ್ತೆ ಪಾನಿಪುರಿ ಇದೆ, ಹಲಸಿನಕಾಯಿದು ಪಾನಿಪುರಿ. ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಇದೆ, ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮತ್ತು ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಸ್ಟಾಲ್ ಇದೆ, ಇಲ್ಲಿ ತಗೊಳ್ತಾ ಇದ್ದಾರೆ. ಸೂಪರ್ ಇದೆ ಸರ್, ಒಳ್ಳೆಯದು. ಹೌದು, ನಾಳೆ ಲಾಸ್ಟ್ ದಿವಸ ಎಂತ ಹೇಳ್ತೀರಿ ಬರೋದವರಿಗೆ? ನಾಳೆ ಬೆಳಗ್ಗಿಂದಲೇ ಬರಬೇಕಂತೇಳಿ ಉಂಟು ಹಾಗೆ. ಹೌದು. ನಾಳೆ ಸಂಡೇ, ಎಲ್ಲರೂ ಬನ್ನಿ ನಾಳೆ ಹಲಸಿನ ಇದಕ್ಕೆ ಮೇಳಕ್ಕೆ. ಹಲಸಿನ ಐಸ್ ಕ್ರೀಮ್ ಉಂಟು ನೋಡು, ಮುಂದೆ ಹೋಗ. ರಶಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಜಾಕ್ ಫ್ರೂಟ್ ಹಲ್ವಾ ಉಂಟು, ಮಿಲ್ಕ್ ಶೇಕ್ ಇದೆ. ರೇಟ್ ಮಿಲ್ಕ್ ಶೇಕ್ 50, ಹಲಸಿನ ಮಿಲ್ಕ್ ಶೇಕ್ 50, ಐಸ್ ಕ್ರೀಮಿಗೆ ಕಲ್ಪರಸ ಅಂತ ಇದೆಯಲ್ಲ, ಕಲ್ಪರಸ. ಹಾಂ, ಹಲಸಿನ ಹಣ್ಣಿದು ಎಲ್ಲ ಐಸ್ ಕ್ರೀಮ್ ಫ್ಲೇವರ್ ಇದೆ, ಎಲ್ಲ 50 ರುಪೀಸ್. ಮತ್ತು ಕಲ್ಪರಸ ಅಂತ ಅಲ್ಲ ಒಂದು, ಮತ್ತು ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಇದೆ. ರಶ್ ಉಂಟು, ಒಳ್ಳೆ ರಶ್ ನೋಡಿ, ಒಳ್ಳೆ ರಶ್ ಉಂಟು. ಜನರು ಎರಡನೇ ದಿವಸ ಹಲಸಿನ ಮೇಳ, ಹಾಗೆ ಎಲ್ಲ ಇವತ್ತು ಹೆಚ್ಚಿನವರು ಬಂದಿದ್ದಾರೆ. ಶನಿವಾರ ಆಲ್ಮೋಸ್ಟ್ ಹೆಚ್ಚಿನವರಿಗೆ ರಜೆ. ಇದು ಗೋಬಿ ಮಂಚೂರಿ ಅಲ್ಲ, ಮಂಚೂರಿ ಹೇಗಿದೆ ಟೇಸ್ಟ್? ಸೂಪರ್ ಆಗಿದೆ, ಬಂದು ತಿನ್ನಿ. ಪುತ್ತೂರಲ್ಲೇ 2ನೇ ವರ್ಷ ಮಾಡ್ತಿದ್ದಾರೆ ನಾನು, ಸಕ್ಕತ್ತಾಗಿದೆ. ಟೇಸ್ಟ್ ಒಳ್ಳೆದಿದೆ ಅಂತ ಹೇಳಿದ್ರು. ಓಕೆ, ಮತ್ತೆ ಬಿಸಿ ಶೋಭಿತ್ ಹಲಸಿನ ಮೇಳ, ಬಿಸಿ ಶೋಭಿತ್ ಹಲಸಿನ ಹೋಳಿಗೆ. ಹಲಸಿನ ಹೋಳಿಗೆ 40 ರೂಪಾಯಿ, ಮಾವಿನ ಹೋಳಿಗೆ 40 ರೂಪಾಯಿ, ಪೈನಾಪಲ್ ಹೋಳಿಗೆ 30 ರೂಪಾಯಿ, ಗೆಣಸಿನ ಹೋಳಿಗೆ 30 ರೂಪಾಯಿ, ಕ್ಯಾರೆಟ್ ಹೋಳಿಗೆ 30 ರೂಪಾಯಿ. ಒಟ್ಟಿಗೆ 5 ವಿಧದ ಹೋಳಿಗೆ ಬಿಸಿ ಮಾಡ್ತಾ ಇದ್ದಾರೆ. ಹೋಳಿಗೆ ಆಗ್ತಾ ಉಂಟು ನೋಡಿ, ಬಿಸಿ ಹೋಳಿಗೆ ಕಾಯ್ತಾ ಇದ್ದಾರೆ ಜನರು. ಹೋಳಿಗೆ ಆಗ್ತಾ ಉಂಟು ನೋಡಿ, ಹೋಳಿಗೆಗೆ ಕಾಯ್ತಾ ಇದ್ದಾರೆ ಜನರು ಸವಿಯಲು. ಮೊಹಮ್ಮಸ್ ಹೇಗಿದೆ?
ಹಾಯ್. ಇದು ಫ್ರೆಂಚ್ ರೈಸ್. ಮೊಮೋಸ್ ಹೇಗುಂಟು? ಆನೆಸ್ಟ್ ರಿಯಾಕ್ಷನ್ ಬೇಕಾ? ಇವರು ಹಲಸಣ್ಣಿಂದ ಹೋಳಿಗೆ ತಿಂತ ಇದ್ದಾರೆ. ಹೇಗಿದೆ ನೋಡಿ. ಹೇಗಿದೆ ಮಗು ತಿನ್ನೋದು, ನಾವಲ್ಲ. ಚೆನ್ನಾಗಿದೆ. ಹಲಸಣ್ಣು ಹೋಳಿಗೆ ಒಳ್ಳೆ ಉಂಟು. ಮತ್ತು ಫ್ರೆಂಚ್ ಫ್ರೈಸ್ ಮೊಮೋಸ್. ಇದು ಮತ್ತೆ RR ಗೋಲಿ ಸೋಡಾ ಅಂತ ಇದೆ ಶಾಪ್ ನೋಡಿ. ಓಕೆ, ಇನ್ನು ಮುಂದೆ ಹೋಗುವ. ಗೋಲಿ ಸೋಡಾ ಇದೆ ನೋಡಿ. ಅವಿಲ್ ಮಿಲ್ಕ್ ಇದೆ. ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಕುಲ್ಕಿ, ಚುರುಂಬುರಿ. ಅವಿಲ್ ಮಿಲ್ಕ್ ಹೇಗಿದೆ ಸರ್? ಸೂಪರ್ ಇದೆ. ಅವಿಲ್ ಮಿಲ್ಕ್ ಸೂಪರ್ ಉಂಟು. ಅವಿಲ್ ಮಿಲ್ಕ್ ಮಾಡ್ತಾ ಇದ್ದಾರೆ ನೋಡಿ. ಅವಿಲ್ ಮಿಲ್ಕ್ ಮಾಡ್ತಾ ಇದ್ದಾರೆ ಲೈವ್ ಆಗಿ ಈಗ. ಹಲಸು ಮೇಳದಲ್ಲಿ ಹಲಸಿನ ಇದನ್ನು ಕಟ್ಟಿದ್ದಾರೆ. ಓಕೆ, ಇನ್ನೀಗ ನೆಕ್ಸ್ಟ್ ನೋಡುವ ಬೇರೆ. ಹಲಸಣ್ಣಿನ ಸುಟ್ಟವು, ಹಲಸಣ್ಣ ಇದು ಹಲಸಣ್ಣಿನ ಮುಲ್ಕ ಇದೆ. ಗುಜ್ಜೆದು ಕಬಾಬ್ ಇದೆ, ಹಲಸಿನಕಾಯಿ ಗುಜ್ಜೆ ಕಬಾಬು. ಇದು ಪಾಂಡ್ಸ್ ಅಲ್ಲ, ಪೂನಾಸ್, ಪಾಣೆಮಂಗ್ಳೂರು. ಪೂನಾಸ್ ಹಲಸಿನ ಅಂಗಡಿ ಅಂತ ಇದೆ, ಒಂದು ಸ್ಟಾಲ್ ಇದೆ ನೋಡಿ. ಚಟ್ಟಂಬಡಿ ಹೇಗಿದೆ? ಸೂಪರ್ ವಂಡರ್ಫುಲ್ ಚಟಾಂಬಡ. ಚಟ್ಟಂಬಡಿ ಒಳ್ಳೆ ಇದೆ. ಸ್ವಲ್ಪ ಸಣ್ಣ ಇದು ಟೇಸ್ಟಿಗೆ ಕೊಟ್ಟರು ಹಲಸಣ್ಣಿನ ಚಟ್ಟಂಬಡೆ. ನೋಡಿ ರಶ್ಶು 2ನೇ ದಿವಸ. ಇಲ್ಲಿ ನೋಡಿ, ಇಲ್ಲಿ ಆಗ್ತಾ ಇದೆ ಹಲಸಿನ ಗುಜ್ಜೆ, ಇದರದ್ದೆಲ್ಲ ಮಾಡ್ತಾ ಇದ್ದಾರೆ ಅಡುಗೆ ಕೋಣೆ. ಮತ್ತೆ ಇಲ್ಲಿ ಹಲಸಿನಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಇವರ ಶ್ರಮ ಸಹ ಮುಖ್ಯವಾದ್ದು. ನಾವೆಲ್ಲ ತಿಂತ ಇದ್ದೇವೆ ಅಂದರೆ ಇವರು ಇಲ್ಲಿ ಮಾಡ್ತಾ ಇರುವ ಕಾರಣ. ಅವರ ಶ್ರಮ ತುಂಬ ದೊಡ್ಡದು. ಓಕೆ, ಮತ್ತು ಆಯಿತು. ಸಾಧಾರಣ ಎಲ್ಲ ಸ್ಟಾಲ್ ತೋರಿಸಿದೆ ನಾನೀಗ. ಮತ್ತು ಬ್ಯಾಂಗಲ್ಸ್ 1 ಗ್ರಾಮ್ ಗೋಲ್ಡಾ? ಇದು ಬ್ಯಾಂಗಲ್ಸ್ ಎಲ್ಲ ಇದೆ, ಬ್ಯಾಂಗಲ್ಸ್ ಚೈನ್ ಎಲ್ಲ ಇದೆ. ಐಟಮ್ಸ್ ಇದು ಬ್ಯಾಂಗಲ್ ಎಲ್ಲ ಇದೆ. ಲೇಡೀಸ್ ಬ್ಯಾಂಗಲ್, ಚೈನ್ ಇದೆ, ಮತ್ತು ಹವಳದ ಚೈನ್ ಇದೆಲ್ಲ ಇದೆ. ಲೇಡೀಸ್ ಇಯರಿಂಗ್ ಇದೆಲ್ಲ ಇದೆ. ಮತ್ತು ಇಲ್ಲಿ ನೆಕ್ಲೆಸ್ ಟೈಪ್ ಲೇಡೀಸ್ ಅವರಿಗೆ ಇದೆ. ಮತ್ತು ಪ್ರಭು ಮಸಾಲ ಪುರಿ ಇದೆ. ಪ್ರಭು ಲೈಮ್ ಸೋಡಾ ಮಸಾಲ ಪುರಿ. ಪ್ರಭು ಲೈಮ್ ಸೋಡಾ ಇದೆ. ಲೈಮ್ ಸೋಡಾ ಎಲ್ಲ ಕುಡಿತಾ ಇದ್ದಾರೆ ಬಂದವರು. ಪ್ರಭು ಮಸಾಲ ಪುರಿ ಹೇಗಿದೆ? ಪಾನಿಪುರಿ ಹೇಗಿದೆ? ಸೂಪರ್ ಇದೆಯಾ? ಎಂತೆಲ್ಲ ತಗೊಂಡ್ರಿ ಹಲಸಿನ ಮೇಳದಲ್ಲಿ? ಎಷ್ಟೆಲ್ಲ ತಿಂದ್ರಿ? ಪಾನಿಪುರಿ ಮತ್ತು ಐಸ್ ಕ್ರೀಮು ಮತ್ತು ಕಬಾಬ್ ಅಷ್ಟೇ. ಎಷ್ಟನೇ ಕ್ಲಾಸ್ ನೀವು? 3ನೇ. ಒಳ್ಳೆಯದಿದೆ ಅಂತ ಹೇಳಿದರು ಪಾನಿಪುರಿ ಮಕ್ಕಳ. ಮತ್ತು ಇಲ್ಲಿ ಮಸಾಲ ಪುರಿ ಎಲ್ಲ ಮಾಡ್ತಾ ಇದ್ದಾರೆ. ಮಸಾಲ ಪುರಿ, ಪಾನಿಪುರಿ. ಓಕೆ, ಚರಂಬುರಿ, ಪ್ರಭು ಚರಂಬುರಿ, ಮಸಾಲ ಪುರಿ ಮತ್ತು ಲೈಮ್ ಸೋಡಾ ಅಂತ ಚರಂಬುರಿ ಮಾಡ್ತಾ ಇದ್ದಾರೆ ಈಗ ನೋಡಿ.
ಪ್ರಭು ಚರಂಬುರಿ ಇಲ್ಲಿ ಪುತ್ತೂರಲ್ಲಿ ಫೇಮಸ್ಸು. ಪ್ರಭು ಚರಂಬುರಿ ನೋಡಿ ಮಾಡ್ತಾ ಇದ್ದಾರೆ ಚರಂಬುರಿ. ಓಕೆ, ಚರಂಬರಿ ಮಾಡೋದನ್ನು ತೋರಿಸಿದ್ದೇನೆ. ಬನ್ನಿ, ನಾಳೆ ಲಾಸ್ಟ್ ದಿವಸ, ನಾಳೆ ಆದಿತ್ಯವಾರ, ಹೆಚ್ಚಿನವರಿಗೆ ರಜೆ. ಸಾಧಾರಣ ಎಲ್ಲ ಸ್ಟಾಲ್ಗಳನ್ನು ತೋರಿಸಿದ್ದೇನೆ. 85 ಸ್ಟಾಲ್ಗಳಿಂದಲೂ ಜಾಸ್ತಿ ಇದೆ ಸ್ಟಾಲು. ಹಾಗೆ ನಿಮ್ಮ ಅಪ್ಪಂದು ಬರ್ತ್ಡೇ. ಓಕೆ, ನಾನು ಇಲ್ಲಿಗೆ ಇನ್ನು ವಿಡಿಯೋ ಎಂಡ್ ಮಾಡ್ತೇನೆ. 1 ನಿಮಿಷ.